ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಮನೆಯಲ್ಲೇ ನಾವು ಕುಕ್ಕೀಸ್ ಮಾಡೋದು ನೋಡೋಣ. ಅದಕ್ಕೆ ಬೆಣ್ಣೆ 100 ಗ್ರಾಮಷ್ಟು ತೆಗೆದಿಟ್ಕೊಂಡಿದ್ದೀವಿ. ಮತ್ತು ಡೆಸಿಗೇಟೆಡ್ ಕೋಕೋನಟ್ ಅಂದರೆ ಕೋಕೋನಟನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರೋದು ಡೆಸಿಗೇಟೆಡ್ ಕೋಕೋನಟ್ ಅಂತಾರೆ, 25 ಗ್ರಾಮು. ಮತ್ತು ಡ್ರೈ ಫ್ರೂಟ್ಸಲ್ಲಿ ಬಾದಾಮು ಮತ್ತು ಕ್ಯಾಶ್ಯೂ ನಟ್ ಎರಡು ಸೇರಿ 25 ಗ್ರಾಮ್ ತೆಗೆದಿಟ್ಕೊಂಡಿದ್ದೀನಿ. ಏಲಕ್ಕಿ ಒಂದು 15 ಏಲಕ್ಕಿನ ತೆಗೆದಿದ್ದೀನಿ. ಈಗ ಬಾದಾಮ್ ಕ್ಯಾಶ್ಯೂ ನಟ್ನ ನಾವು ಪುಡಿ ಮಾಡ್ಕೊಬೇಕು. ಕೋಕೋನಟ್ನ ಪುಡಿ ಮಾಡ್ಕೊಂಡಿದ್ದೀವಿ. ಕೋಕೋನಟ್ನ ಹುರಿದು ಅನಂತರ ಮಿಕ್ಸಿ ಮಾಡಿ ಇಟ್ಕೊಬೇಕು. ಇವೆಲ್ಲನ 50 ಗ್ರಾಮ್ ಆಗುತ್ತೆ. ಇದಿಷ್ಟನ್ನು ಪುಡಿ ಮಾಡಿದ್ಮೇಲೆ ನಾವು ಈಗ ಬೆಣ್ಣೆನ ನಾವು ಇದು ಕಲಸೋದಕ್ಕಿಂತ ಮುಂಚೆ ಅಂದರೆ ಫ್ರಿಜ್ಜಲ್ಲಿ ಸಪೋಸ್ ಇಟ್ಟಿದ್ವಿ ಅಂದರೆ ನಾವು ಅದನ್ನು ತೆಗೆದು ಈಚೆಗಡೆ ಇಟ್ಟು ರೂಮ್ ಟೆಂಪರೇಚರ್ ಬಂದ ಮೇಲೆ ಅಂದರೆ 4 ಅವರ್ ಇಟ್ವಿ ಅಂದರೆ ಅದು ರೂಮ್ ಟೆಂಪರೇಚರ್ ಬರುತ್ತೆ. ತುಂಬ ಕೋಲ್ಡಾಗಿದ್ದಾಗ ನಾವು ಕಲಸೋಕ್ಕಾಗಲ್ಲ. ಅದು ತೆಗೆದುಬಿಟ್ಟು ನೋಡಿ, ನಾನು ಈ ಥರ ವಿಸ್ಕಲ್ಲಿ ಬೀಟ್ ಮಾಡ್ತಾಯಿದ್ದೀನಿ. ರೌಂಡ್ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಆ ಬೆಣ್ಣೆನ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. 20 ನಿಮಿಷ ಬೀಟ್ ಮಾಡಲೇಬೇಕು, ಇಲ್ಲಾಂದರೆ ಕುಕ್ಕಿ ಚೆನ್ನಾಗಿ ಬರೋಲ್ಲ. ಯಾಕೆ ಬೀಟ್ ಮಾಡ್ತೀವಿ ಅಂದರೆ ನಾವು ಇದರಲ್ಲಿ ಯಾವುದೇ ಒಂದು ಬೇಕಿಂಗ್ ಸೋಡಾ ಆಗಲಿ ಅಥವಾ ಬೇರೆ ಯಾವ ಐಟಮ್ಸು ಹಾಕ್ತಾಯಿಲ್ಲ, ನಾವು ಬರೀ ಬೆಣ್ಣೆಯಲ್ಲಿ ಮಾಡ್ತಾಯಿದ್ದೀವಿ. ನೋಡಿ, ಇವಾಗ ನಾನು 20 ನಿಮಿಷ ಬೀಟ್ ಮಾಡಿದ್ದೀನಿ. ಬೆಣ್ಣೆ ನೋಡಿ ವೈಟ್ ಕಲರ್ಗೆ ಬಂದಿದೆ. ಈಗ ಅದಕ್ಕೆ ನಾಟಿ ಬೆಲ್ಲ 95 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ನಾಟಿ ಬೆಲ್ಲನೂ ಹಾಗೇ ಮಿಕ್ಸಿಗೆ ಹಾಕ್ಕೊಂಡು ನಾವು ಸ್ವಲ್ಪ ಪುಡಿ ಮಾಡ್ಕೊಬೇಕು. ಗಂಟು ಗಂಟು ಇರುತ್ತೆ. ನಾಟಿ ಬೆಲ್ಲನ ಹಾಕಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡಿ ಅದು ಫೋಮಿ ಕ್ರೀಮಿಯಾಗಿರುತ್ತೆ. ಅಂದರೆ ಒಂಥರ ನೊರೆ ನೊರೆ ಥರ ಇರುತ್ತೆ ಮತ್ತು ಹಗುರವಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಕ್ರೀಮ್ ಕಲರ್ ಬಂದ್ಬಿಡಬೇಕು, ಈ ಥರ ಬರಬೇಕು. ನೋಡಿ, ನಾನೀಗ ಮಾಡಿಟ್ಟಿದ್ದೀನಿ. ಈ ಥರ ಬಂದಮೇಲೆ ಈಗ ನಾವು ಕ್ಯಾಶ್ಯೂ ನಟ್ ಕೋಕೋನಟ್ನೆಲ್ಲ ಮೆಷರ್ ಮಾಡಿ ತೊಗೊಳ್ಳೋಣ. ಮೆಷರಿಂಗ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಮೆಷರಿಂಗ್ ಕರೆಕ್ಟಾಗಿ ಹಾಕಿದ್ವಿ ಅಂದರೆ ಕುಕ್ಕಿ ಸೂಪರಾಗಿ ಬರುತ್ತೆ. ಅದಕ್ಕೋಸ್ಕರ 25 ಗ್ರಾಮ್ ಡ್ರೈ ಫ್ರೂಟ್ಸ್, ಅದರಲ್ಲಿ ಮೇಯ್ನಾಗಿ ಕ್ಯಾಶ್ಯೂ ನಟ್ಟು ಮತ್ತು ಬಾದಾಮು ಅದು ಎರಡು 25 ಗ್ರಾಮು. ತೆಂಗಿನ ತುರಿ ಹುರಿದಿರೋದು, ಅದನ್ನು ಡೆಸಿಗೇಟೆಡ್ ಕೋಕೋನಟ್ ಅಂತ ಹೇಳ್ತಾರೆ. ಅಂಗಡಿಲೂ ಸಿಗ್ತವೆ, ಬೇಕಾದ್ರೆ ಅಂಗಡಿಲೂ ಮಾಡ್ಕೊಬೋದು. ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದು ಎರಡು ಸೇರಿ 50 ಗ್ರಾಮಷ್ಟು ತೊಗೊಂಡಿದ್ದೀವಿ. ಅದನ್ನು ನಾವು ಕಲಸಿದ್ದೀವಲ್ಲ ಬೆಣ್ಣೆ ಮತ್ತು ಬೆಲ್ಲ, ಅದಕ್ಕೆ ಹಾಕ್ಕೊತೀವಿ. ನಾವು ಶುಗರ್ ಹಾಕಲ್ಲ, ಇದು ಬೆಲ್ಲದಿಂದ ಮಾಡ್ತಾಯಿದ್ದೀವಿ. ಅನಂತರ ಗೋಧಿ ಹಿಟ್ಟನ್ನು 50 ಗ್ರಾಮ್ ತೊಗೊಬೇಕು. ಅನಂತರ ಗೋಧಿ ಹಿಟ್ಟು 50 ಗ್ರಾಮ್ ಆದಮೇಲೆ ನಾನು ಸಿರಿಧಾನ್ಯದ ಹಿಟ್ಟು, ಸಿರಿಧಾನ್ಯ ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಪುಡಿ ಮಾಡಿಟ್ಕೊಂಡಿರೋದು. ರಾಗಿ, ಸಾಮೆ ಅಂತ ಹೇಳ್ತಾರಲ್ಲ ಅದು, ಸಜ್ಜೆ ಮತ್ತು ಬಿಳಿ ಜೋಳ, ಅದು 4 ತೊಳೆದು ಸೂರ್ಯನ ಕಿರಣದಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟಿದ್ದೀನಿ. ನನಗೆ ಇದು ಲಡ್ಡು ಮಾಡೋದಕ್ಕೆ ಮತ್ತು ಕುಕ್ಕೀಸ್ ಮಾಡೋದಕ್ಕೆಲ್ಲ ಬೇಕು. ಅದರಿಂದ ತಿಂಗಳಿಗೆ ನಾನು 2-3 kgಯಷ್ಟು ಮಾಡಿಟ್ಕೊಂಡಿರ್ತೀನಿ. ಅದನ್ನೀಗ ತೊಗೊಂಡಿದ್ದೀನಿ. ಸಿರಿಧಾನ್ಯದ ಬೆನಿಫಿಟ್ಸ್ ಎಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಕುಕ್ಕೀಸ್ ಬಂದು ಮಕ್ಕಳು, ಪ್ರೆಗ್ನೆಂಟ್ಸು ಮತ್ತು ಬಾಣಂತಿಯರು ಎಲ್ಲನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಯಾವುದು ಪ್ರಿಸರ್ವೇಟಿವ್ಸ್ ಇಲ್ಲ, ಮೈದಾ ಇಲ್ಲ, ಶುಗರ್ ಇಲ್ಲ, ಜಸ್ಟ್ ನಾಟಿ ಬೆಲ್ಲ ಹಾಕಿದ್ದೀವಿ. ಅದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇವಾಗ ಆ ತೆಗೆದಿಟ್ಟಿರೋಂಥ ಹಿಟ್ಟನ್ನ ಒಂದು ಸರಿ ನಾವು ಚರಡಿ ಮಾಡ್ಕೊಬೇಕು, ಅಂದರೆ ಫಿಲ್ಟರ್ ಮಾಡ್ಕೊಬೇಕು. ಯಾಕಂದರೆ ಅದು ಗೋಧಿ ಹಿಟ್ಟು ಮತ್ತು ಸಿರಿಧಾನ್ಯ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಚರಡಿ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಆ ಬೆಣ್ಣೆ ಬೆಲ್ಲ ಎಲ್ಲ ಹಾಕಿದ್ವಲ್ಲ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡೋದು ಕೇರ್ಫುಲ್ಲಾಗಿ ಮಾಡಬೇಕು. ರಾಗಿ ಚಪಾತಿ ಹಿಟ್ಟು ನಾವು ಲಟ್ಟಿಸಂಗೆ ಲಟ್ಟಿಸ್ಬಾರ್ದು, ಸಾಫ್ಟಾಗಿ ಮಿಕ್ಸ್ ಮಾಡಬೇಕು ನಾವು. ಅದು ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು. ಅದನ್ನು ಮಾಡಿ ಇಟ್ಬಿಟ್ಟು ಈ ಕಡೆ ನಾನು ಸ್ಟವಲ್ಲಿ ಇದು ಭಾರ ಇರೋವಂಥದ್ದು, ಅಂದರೆ ಗಟ್ಟಿ ಇರೋವಂಥದ್ದು ಇಡ್ಲಿ ಪಾತ್ರೆನ ಇಟ್ಕೊಬೋದು. ಅದಕ್ಕೆ ಕಲ್ಲುಪ್ಪನ್ನ ಹಾಕಿ ಅದಕ್ಕೊಂದು ಸ್ಟ್ಯಾಂಡ್, ಪಾತ್ರೆ ಎಲ್ಲ ಇರ್ತೀವಲ್ಲ ಚಿಕ್ಕದಾಗಿ ಒಂದು ಸ್ಟ್ಯಾಂಡ್, ಅದನ್ನು ಹಾಕ್ಕೊಂಡು ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಅಂದರೆ 5 ನಿಮಿಷ ಸಣ್ಣ ಉರಿಲಿ ಅದು ಬಿಸಿ ಆಗಬೇಕು. ಆ ಪಾತ್ರೆ ಇಡ್ಲಿ ಪಾತ್ರೆನೇ ಇಟ್ಕೊಬೋದು ಕುಕ್ಕಿ ಮಾಡೋದಕ್ಕೆ. ಈ ಕಡೆ ಆ ಹಿಟ್ಟನ್ನು ನಾನು ಚಪಾತಿ ಮಣೆ ಮೇಲೆ ಹಾಕ್ಕೊಂಡು, ಅಂದರೆ ಚಪಾತಿ ಮಣೆ ಮೇಲೆ ಒಂದು ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಹಿಟ್ಟನ್ನು ಹಾಕಿ
ಲೈಟಾಗಿ ಲಟ್ಟಿಸ್ಕೊಂಡು ಇವಾಗ ನಾನು ಅದನ್ನು ಶೇಪ್ ತೆಗಿತಾ ಇದ್ದೀನಿ. ಅಂದರೆ ಬಟರ್ ಪೇಪರ್ ಕೆಳಗಡೆನೇ ಇರುತ್ತೆ, ಆಮೇಲೆ ಮೇಲ್ಗಡೆನೂ ಹಾಕಿರ್ತೀವಿ. ಲೈಟಾಗಿ ಲಟ್ಟಿಸಿ ಯಾವುದಾದ್ರು ಒಂದು ಚಿಕ್ಕದು ಬಾಕ್ಸದ ಮುಚ್ಚಳ ತೆಗೆದ್ಬಿಟ್ಟು ಪ್ರೆಸ್ ಮಾಡಿ ಲೆಫ್ಟ್ ರೈಟ್ ತಿರುಗಿಸಿದ್ವಿ ಅಂತಂದರೆ ಕುಕ್ಕಿ ಶೇಪ್ ಬಂದ್ಬಿಡುತ್ತೆ. ಇಲ್ಲ ಕುಕ್ಕಿ ಕಟ್ಟರ್ ಇದೆ ಅಂತಂದರೆ ಕುಕ್ಕಿ ಕಟ್ಟರಲ್ಲೂ ನಾವು ಮಾಡ್ಬೋದು. ನಾನೀಗ ಇದು ಕೊಡ್ತಿರೋದು ಕುಕ್ಕಿ ಕಟ್ಟರ್ ಇಲ್ದಂಗೆ, ಓವನ್ ಇಲ್ದಂಗೆ ನಾವು ಮನೇಲಿ ಕುಕ್ಕೀಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ಈಗ ಆ ಕುಕ್ಕೀಸನ್ನು ನಾನು ಪ್ಲೇಟಲ್ಲಿ ತುಪ್ಪ ಸವರಿಟ್ಕೊಂಡು ಒಂದೊಂದೇ ತೆಗಿತಾ ಇದ್ದೀನಿ. ನೋಡಿ, ದೋಸೆ ತೆಗಿತೀವಲ್ಲ ಆ ಸೌಟಲ್ಲಿ ನಿಧಾನಕ್ಕೆ ಈ ಥರ ತೆಗೆದು ಎಲ್ಲ ಜೋಡಿಸ್ಕೊಬೇಕು. ಪ್ಲೇಟಲ್ಲಿ ತುಪ್ಪ ಸವರಿಟ್ಕೊಂಡಿರಬೇಕು. ಈಗ ನೋಡಿ, ಈ ಥರ ಲೈಟಾಗಿ ಪ್ರೆಸ್ ಮಾಡಿ ಹಿಟ್ಟನ್ನು ಅದರ ಮೇಲೆ ನಾನು ಕೆಳಗಡೆ ಚಪಾತಿ ಮಣೆ ಮೇಲೆ ಪೇಪರ್ ಹಾಕಿದ್ದೀನಿ. ಆ ಪೇಪರ್ ಅರ್ಧ ಭಾಗದಷ್ಟನ್ನು ಹಿಟ್ಟು ಮೇಲೆ ಹಾಕಿ ಅನಂತರ ಯಾವುದಾದ್ರು ಒಂದು ಬಾಕ್ಸ್ ಮುಚ್ಚಳ ತಗೊಂಡು ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇವಾಗ ಲಟ್ಟಿಸ್ಕೊಂಬಿಡೋಣ. ಫಸ್ಟ್ ಈ ಥರ ಲೈಟಾಗಿ ಲಟ್ಟಿಸ್ಕೊಬೇಕು, ಪ್ರೆಸ್ ಮಾಡಬಾರ್ದು. ಅಟ್ಲೀಸ್ಟ್ ಕುಕ್ಕೀಸ್ ಒಂದು ಅರ್ಧ ಇಂಚಾದ್ರೂ ಇರಬೇಕು, ದಪ್ಪ ಇರಬೇಕು, ಚಪಾತಿ ಥರ ಮಾಡಿಬಿಡ್ಬಾರ್ದು. ಈ ಥರ ಲಟ್ಟಿಸ್ಕೊಂಡ್ಮೇಲೆ ಲೈಟಾಗಿ ಲಟ್ಟಿಸ್ಕೊಬೇಕು, ಪ್ರೆಸ್ ಮಾಡೋಂಗೇ ಇಲ್ಲ. ನೋಡಿ, ಇದೊಂದು ಚಿಕ್ಕ ಬಾಕ್ಸದ ಮುಚ್ಚಳ, ಅದನ್ನು ತಗೊಂಡು ನಾವು ಬಟರ್ ಪೇಪರ್ ಮೇಲಿಟ್ಟು ಪ್ರೆಸ್ ಮಾಡ್ಬೋದು, ಅಥವಾ ಮೇಲ್ಗಡೆ ಹಾಕಿರೋಂಥ ಫಸ್ಟ್ ಲೇಯರ್ ಬಟರ್ ಪೇಪರ್ನ ತೆಗೆದುಬಿಟ್ಟು ಡೈರೆಕ್ಟಾಗಿ ಆ ಹಿಟ್ಟಿನ ಮೇಲೆ, ಕುಕ್ಕಿ ಮಾಡೋ ಹಿಟ್ಟಿದೆಲ್ಲ ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಲೆಫ್ಟು ರೈಟು ತಿರುಗಿಸ್ಕೊಬೇಕು. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಟಿರೋದ್ರೆ ಸರಿಯಾಗಿ ಬರ್ತಾಯಿಲ್ಲ, ಶೇಕಾಗಿದ್ದರೆ ಕ್ಷಮಿಸಿ. ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಇದೆ. ಈಗ ನೋಡಿ, ಈ ಥರ ಸೈಡಲ್ಲಿರೋ ಹಿಟ್ಟನ್ನೆಲ್ಲ ತೆಗೆದುಬಿಡ್ಬೇಕು. ಈಗ ಇನ್ನೊಂದು ಸರಿ ತೋರಿಸ್ತೀನಿ. ಲಟ್ಟಿಸ್ಕೊಂಬಿಟ್ಟು ಈ ಥರ ಯಾವ್ದಾರು ಒಂದು ಮುಚ್ಚಳ ತೆಗೆದ್ಬಿಟ್ಟು ಹೀಗೆ ಪ್ರೆಸ್ ಮಾಡಿ ಲೆಫ್ಟ್ ರೈಟ್ ತಿರುಗಿಸ್ಬೇಕು ಮುಚ್ಚಳನ. ಆವಾಗ ನೀಟಾಗಿ ಪಕ್ಕದಲ್ಲಿರೋವಂಥ ಹಿಟ್ಟೆಲ್ಲ ಬಿಡಿಸ್ಕೊಂಬಿಡುತ್ತೆ. ಆಮೇಲೆ ದೋಸೆ ತೆಗಿಯೋ ಸೌಟಿದೆಯಲ್ಲ ಅದರಲ್ಲಿ ತೆಕ್ಕೊಂಬಿಡೋದು. ಅಗ್ಲಕ್ಕೆ ಹಾಕಿ ಒಂದೇ ಸರಿ ದಪ್ಪ ಲೇಯರ್ ಹಾಕ್ಬಿಟ್ಟು ಅಗ್ಲಕ್ಕೆ ಹಾಕಿ ನಾವೆಷ್ಟು ಕ್ವಾಂಟಿಟಿ ತೆಗೆದಿರ್ತೀವೋ ಅಷ್ಟಕ್ಕೆ 10, 12 ಅಂತ ಒಂದೇ ಸರಿನೂ ಶೇಪ್ ತೆಗಿಬೋದು. ನಾನೀಗ ಚಿಕ್ಕದಾಗಿ ತೆಗಿತಾ ಇದ್ದೀನಿ. ಹೀಗೆ ಪ್ರೆಸ್ ಮಾಡಿ ಲೆಫ್ಟ್ ರೈಟ್ ಲಿಡ್ಡನ್ನ ತಿರುಗಿಸಿದ್ರೆ ಬಂದ್ಬಿಡುತ್ತೆ. ದೋಸೆ ಮಾಡೋ ಅಂಥ ಸೌಟಲ್ಲಿ ಈ ಥರ ಪ್ರೆಸ್ ಕೊಟ್ಟು ತೆಗೆದ್ವಿ ಅಂದರೆ ನೀಟಾಗಿ ಬಂದ್ಬಿಡುತ್ತೆ. ಎಲ್ಲನ ಪ್ಲೇಟಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಪ್ರೀ ಹೀಟ್ ಆಗಿದೆ. 5 ನಿಮಿಷ ಆಯಿತು. ಇದು ಸ್ವಲ್ಪ ಹೀಟ್ ಆಗಿದೆ. ಫ್ಲೇಮ್ ಕಮ್ಮಿ ಇಟ್ಕೊಂಡು ಹೀಟ್ ಮಾಡಬೇಕು, ಜೋರಾಗಿ ಇಡಬಾರ್ದು. ಈಗ ಆ ಪ್ಲೇಟನ್ನು, ಅಂದರೆ ಕುಕ್ಕೀಸ್ ನಾವು ಮಾಡಿದ್ವಲ್ಲ, ಶೇಪ್ ತೆಗೆದಿದ್ವಲ್ಲ, ಅದನ್ನೆಲ್ಲ ಇಟ್ಟು ಮುಚ್ತೀನಿ. ಮತ್ತೆ ಫ್ಲೇಮನ್ನು ನಾವು ತುಂಬ ಜಾಸ್ತಿನೂ ಇಡಬಾರ್ದು, ತುಂಬ ಕಮ್ಮಿನೂ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ 15ರಿಂದ 18 ನಿಮಿಷ ಮುಚ್ಚಿ ಬೇಯಿಸಬೇಕು. 15ರಿಂದ 18 ನಿಮಿಷ ಮಾತ್ರ ಬೇಯಿಸಬೇಕು, ಅದಕ್ಕಿಂತ ಜಾಸ್ತಿ ಬೇಯಿಸಬಾರ್ದು. ಮೀಡಿಯಮ್ ಫ್ಲೇಮ್ ಇಡಬೇಕು. ಈಗ ಒಂದು ಪ್ಲೇಟ್ ತೆಗೆದೆ, ಇನ್ನೊಂದು ಪ್ಲೇಟನ್ನು ಇಟ್ಟಿದ್ದೀನಿ. ಇದು ಫಸ್ಟ್ ತೆಗೆದಿದ್ದ ಪ್ಲೇಟನ್ನು ನಾವು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಬಿಸಿ ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಇದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಸಾಫ್ಟಾಗಿರ್ತದೆ, ಕಿತ್ತೋಗ್ಬಿಡುತ್ತೆ, ಅಂದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿ ತಣ್ಣಗಾದ್ಮೇಲೆ ಲೈಟಾಗಿ ಕತ್ತಿಲಿ ಈ ಥರ ಪ್ರೆಸ್ ಮಾಡಿದ್ವಿ ಅಂದರೆ ಬಂದ್ಬಿಡುತ್ತೆ. ನೋಡಿ, ಇವಾಗ ಸೂಪರಾದ ಕುಕ್ಕಿ ರೆಡಿಯಾಗಿದೆ. ಪ್ಯೂರ್ ಬೆಣ್ಣೆಯಿಂದ ಮಾಡಿರೋದು. ಇದಕ್ಕೆ ಯಾವುದೇ ಮೈದಾ ಆಗಲಿ ಬೇಕಿಂಗ್ ಸೋಡಾ ಆಗಲಿ ಯಾವುದೂ ಇಲ್ಲ, ಗರಿ ಗರಿ ಇರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದನ್ನು ನಾವು ತಿಂದು ನೋಡಿ, ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟು ಅವ್ರಿಗೂ ಚೆನ್ನಾಗಿದೆ ಅಂತ ಈಗ ಆರ್ಡರ್ಸು ಬರ್ತಾಯಿದೆ, ಮಾಡಿಕೊಡಿ ಅಂತ. ನೋಡಿ, ಈಗ ನಾನು ಇದು ರಾಗಿ ಕುಕ್ಕಿ ನೆನ್ನೆ ಮಾಡಿರೋದನ್ನು ಪ್ಯಾಕ್ ಮಾಡಿಟ್ಟಿದ್ದೀನಿ. ಇವತ್ತು ಡೆಲಿವರಿ ಕೊಡಬೇಕು. ಸೂಪರ್ ಟೇಸ್ಟ್ ಇರುತ್ತೆ. ಈಗ ಮಾಡಿರೋ ಅಂಥದ್ದನ್ನು ಈವ್ನಿಂಗ್ಗೆ ನಾವು ಕೊಡಬೇಕಾಗುತ್ತೆ. ಒಬ್ಬರು ಬರ್ತಾರೆ, ಅವ್ರಿಗೆ ಈ ಥರ ಕುಕ್ಕೀಸನ್ನ ನಾವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಟೈಮ್ ಇಲ್ಲ ಕುಕ್ಕೀಸ್ ಮಾಡೋದಕ್ಕೆ ಅಂದವರು ಆರ್ಡರ್ ಮಾಡಿದ್ರಿ ಅಂದರೆ ನಾನೇ ಮಾಡಿಕೊಡ್ತೀನಿ.